ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೀಗೆ ಹಬ್ಬ ಬರ್ತಾ ಇದೆ, ಗೌರಿ ಗಣೇಶನ ಹಬ್ಬ ಬರ್ತಾ ಇದೆ. ಹಾಗಾಗಿ ಎಲ್ಲ ಕಡೆ ದೊಡ್ಡ ಹಬ್ಬ. ನಾನಿಲ್ಲಿ ಸಿಂಪಲ್ಲಾಗಿ ಜೆಲ್ಲಿ ಸಲಾಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಹೇಳಿದಾಗೆ ಹಬ್ಬ ಬರ್ತಾ ಇದೆ. ಹಬ್ಬಕ್ಕೋಸ್ಕರ ಸ್ಪೆಷಲಾಗಿ ನಾನಿಲ್ಲಿ ಜೆಲ್ಲಿ ಸಲಾಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಒಂದು ಗ್ಲಾಸ್ ನೀರು ತಗೊಂಡು ಜೆಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ತಣ್ಣ ನೀರಿಗೆ ಹಾಕ್ತಾಯಿದ್ದೀನಿ ಫಸ್ಟ್ ನಾನಿಲ್ಲಿ, ಆಮೇಲೆ ಬಿಸಿ ಮಾಡ್ಕೊಳ್ತೀನಿ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲಿ ನಾನಿಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಬಿಸಿ ಮಾಡಲಿಕ್ಕೆ. ತುಂಬ ಸಖತ್ತಾಗಿ ಬರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಂತ ಹೇಳಿಬಿಟ್ಟು ಪದೇ ಪದೇ ಮಕ್ಕಳಿಗೆ ಕೊಡೋದು ಕೂಡ ತುಂಬ ಒಳ್ಳೆಯದಲ್ಲ. ಎಲ್ಲಾದರೂ ಅಪರೂಪಕ್ಕೆ ಹಬ್ಬಕ್ಕೆ ಈ ಥರದೆಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹೇಳಿ ಅಷ್ಟೇ. ಈ ಸರಿ ಗೌರಿ ಹಬ್ಬಕ್ಕೆ ಜೆಲ್ಲಿ ಸಲಾಡ್ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಈ ಥರ ವಿಡಿಯೋನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ನಾನು ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಬಳಸಿಬಿಟ್ಟು ಮಾಡ್ತಾಯಿದ್ದೀನಿ. ಇದು ನೋಡಿ ಬಿಸಿ ಆಗ್ತಾ ಇದೆ. ಹಾಗೆ ಜೆಲ್ಲಿ ಪೌಡರು ಎಲ್ಲ ಅಂಗಡಿಯಲ್ಲೂ ಸಿಗತ್ತೆ, ಎಲ್ಲ ಕಡೆ ಅಂಗಡಿಯಲ್ಲೂ ಸಿಗತ್ತೆ. ಪ್ಯಾಕೆಟ್ ರೂಪದಲ್ಲಿ ಸಿಗತ್ತೆ. ಅದು 25 ಗ್ರಾಮ್ ಮತ್ತು 50 ಗ್ರಾಮ್ ಈ ಥರದೆಲ್ಲ ಸಿಗುತ್ತೆ ಪ್ಯಾಕೆಟ್. ತಂದುಕೊಂಡ್ರೆ ಸಾಕಾಗತ್ತೆ. ನೋಡ್ತಾ ಇರ್ಬೋದು ಕುದಿ ಬರ್ತಾ ಇದೆ. ಇದು ಸ್ವೀಟ್ ಇರೋದ್ರಿಂದ ನಾನಿಲ್ಲಿ ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡ್ತಾ ಇಲ್ಲ. ಇದಿಷ್ಟೇ ಸ್ವೀಟ್ ಸಾಕು ಅಂತ ಹೇಳಿಬಿಟ್ಟು ಅಷ್ಟೇ. ತುಂಬ ಸ್ವೀಟ್ ಆದರೆ ಒಂಥರ ಮುಖಕ್ಕೆ ಹೊಡೆದರ ಥರ ಇರುತ್ತೆ. ಹಾಗಾಗಿ ಜಾಸ್ತಿ ಸ್ವೀಟ್ ಆಗಬಾರ್ದು ಹೇಳಿ ನಾನಿಲ್ಲಿ ಅದರಲ್ಲಿ ಪುಡಿಯಲ್ಲಿ ಎಷ್ಟು ಸ್ವೀಟ್ ಉಂಟು ಅದಷ್ಟನ್ನೇ ಹಾಕ್ತಾಯಿದ್ದೀನಿ ಅಷ್ಟೇ. ನಾನಿಲ್ಲಿ ದೊಡ್ಡ ಲೋಟದಲ್ಲಿ 1 ಲೋಟ ಫುಲ್ ನೀರು ಹಾಕ್ಕೊಂಡಿದ್ದೀನಿ. ಹಾಗಿದು ಆಗಿದೆ. ನಾನಿಲ್ಲಿ 3 ಪಾತ್ರೆಯನ್ನು ತೊಗೊಂಡಿದ್ದೀನಿ, ಅಂದರೆ ಬೌಲನ್ನು ತೊಗೊಂಡಿದ್ದೀನಿ. 1 ಬೌಲ್ ಹಾಗೆ ಇಟ್ಟಿದ್ದೀನಿ. 2 ಬೌಲಿಗೆ ಸ್ವಲ್ಪ ಕಲರನ್ನು ಮಿಕ್ಸ್ ಮಾಡಿದ್ದೀನಿ, ಒಂದು ಗ್ರೀನ್ ಮತ್ತು ರೆಡ್ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಕಲರ್ ಇರಲಿ ಹೇಳಿ ಅಷ್ಟೇ, ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಹೇಳಿ. ಈಗ ಬಿಸಿ ಇರುವಾಗಲೇ ನಾನಿಲ್ಲಿ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಬೇಗ ಇದು ಜೆಲ್ಲಿ ಗಟ್ಟಿ ಆಗಬೇಕಂತಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಇಲ್ಲ ನಿಧಾನವಾಗಿ ಆದ್ರೂ ಓಕೆ ಅಂತ ಅಂದರೆ ಹೊರಗಡೆ ಇಟ್ಟರೂ ಕೂಡ ಅದು ಗಟ್ಟಿ ಆಗುತ್ತೆ, ನಿಧಾನವಾಗಿ ಗಟ್ಟಿ ಆಗುತ್ತೆ. ಆದರೆ ಫ್ರಿಜ್ಜಲ್ಲಿಟ್ಟರೆ ಬೇಗ ಆಗುತ್ತೆ ಹೇಳಿ ಅಷ್ಟೇ. ನಾನಿಲ್ಲಿ ಫ್ರಿಜ್ಜಲ್ಲಿ ಇಡ್ತೀನಿ ಸ್ವಲ್ಪ ಬೇಗ ಆಗಲಿ ಹೇಳಿ. ಹಾಗೆ ಇದಕ್ಕೇನು ಕಲರ್ ಹಾಕ್ತಾ ಇಲ್ಲ. ನಾನಿಲ್ಲಿ ಆರೆಂಜ್ ಫ್ಲೇವರ್ ಜೆಲ್ಲಿ ಪೌಡರ್ ಆಗಿತ್ತು ಅದು, ಹಾಗಾಗಿ ನಾನು ಇದಕ್ಕೆ ಖಾಲಿ ಹಾಗೆ ಇಡ್ತಾಯಿದ್ದೀನಿ. ಹಾಗೆ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನಿಲ್ಲಿ ಮತ್ತೆ ಇದೇ ತಮ್ಗೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇ ಸೈಜ್ ತಮ್ಗೆಯಲ್ಲಿ ನಾನು 2 ತಮ್ಗೆ ನೀರನ್ನು ತಗೊಂಡು ಇದರಲ್ಲಿ ಅರ್ಧ ತಮ್ಗೆಯಷ್ಟು ನಾನಿಲ್ಲಿ ಹಾಲಿನ ಪೌಡರನ್ನು ತಗೊಂಡಿದ್ದೀನಿ. ಹಾಗೆ ಕಾಸಿರುವ ನೀರನ್ನು, ಸ್ವಲ್ಪ ಬೆಚ್ಚಗಾಗಿರುವ ನೀರನ್ನು ನಾನಿಲ್ಲಿ ಹಾಲಿನ ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ನಾನಿಲ್ಲಿ ಹಾಲನ್ನು ಬಳಸ್ತಾ ಇಲ್ಲ, ಬದಲಾಗಿ ನಾನಿಲ್ಲಿ ಹಾಲು ಪೌಡರ್ ಪುಡಿಯನ್ನು ಬಳಸ್ತಾ ಇದ್ದೀನಿ, ಮಿಲ್ಕ್ ಪೌಡರ್. ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ಸರಿ ಸೋಸ್ಕೊಳ್ತಾ ಇದ್ದೀನಿ. ಬಿಸಿ ನೀರಿಗೆ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ, ಗಂಟುಗಳಿದ್ರೆ ಹೋಗುತ್ತೆ ಹೇಳಿ ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ಹಾಗೆ ನೋಡಿ ಇದನ್ನು ಕಾಯ್ಲಿಕ್ಕೆ ಬಿಡಬೇಕೀಗ. ಹಾಗೆ ನಾನಿಲ್ಲಿ ಒಂದು 7 ರಿಂದ 8 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಿನ ಪೌಡರ್ ಸ್ವೀಟಾಗಿ ಇರುತ್ತೆ, ಹಾಗಾಗಿ ನಾನು ಜಾಸ್ತಿ ಬಳಸ್ತಾ ಇಲ್ಲ. ಎಷ್ಟು ಬೇಕು ರುಚಿಗೆ ಅಷ್ಟನ್ನು ಬಳಸ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ನೀವಿಲ್ಲಿ. ಇದು ಕೂಡ ಚೆನ್ನಾಗಿ ಕುದಿ ಬರಬೇಕು. ನೋಡ್ತಾ ಇದ್ದೀರಲ್ಲ. ಹಾಗೆ ನಾನಿಲ್ಲಿ ಅಗರ್ ಪೌಡರ್ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಜಸ್ಟ್ ಅಗರ್ ಪೌಡರನ್ನು 10 ಗ್ರಾಮಷ್ಟು ಬಳಸ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ತುಂಬ ಗಟ್ಟಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಗರ್ ಪೌಡರ್. ನೀವು ಎಲ್ಲ ಅಂಗಡಿಯಲ್ಲೂ ಸಿಗತ್ತೆ, ಎಲ್ಲ ಅಂಗಡಿಯಲ್ಲೂ ಎಲ್ಲಿ ಫುಡ್ ಸಿಗುತ್ತಲ್ಲ ಎಲ್ಲ ಆ ಥರ ಅಂಗಡಿಯಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ, ತೊಗೊಬರ್ಬೋದು. ನಾನಿಲ್ಲಿ ಕೇವಲ 10 ಗ್ರಾಮಷ್ಟು ಅಗರ್ ಪೌಡರನ್ನು ಬಳಸ್ತಾ ಇದ್ದೀನಿ ಇಲ್ಲಿ ನಾನು.
ಇದು ಚೆನ್ನಾಗಿ ಕಾಯಬೇಕು. ನೋಡಿ ಕುದಿ ಬರ್ತಾ ಇದೆ. ಈಗ ಇಷ್ಟೊಂದು ಕುದಿ ಬಂದರೆ ಸಾಕೀಗ ಆಫ್ ಮಾಡುವ. ನಾನೀಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಜಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಹಾಗಾಗಿ ಚೆನ್ನಾಗಿ ಬಂದಿದೆ. ಇದು ನೋಡ್ತಾ ಇರ್ಬೋದು ನೀವಿಲ್ಲಿ. ನೀವು ಕೂಡ ಹೊರಗಡೆ ಇಟ್ಕೊಂಡು ಕೂಡ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ನಾನು ವಿಡಿಯೋಗೋಸ್ಕರ ಬೇಗ ಗಟ್ಟಿ ಆಗಬೇಕಂತ ಹೇಳಿ ಸೆಟ್ ಆಗಲಿಕ್ಕೆ ಇಟ್ಟಿದ್ದೆ ಅಷ್ಟೇ. ಇದನ್ನು ಪೀಸ್ಗಳು ನಮ್ಗೆ ಯಾವ ರೀತಿ ಪೀಸ್ಗಳು ಬೇಕೋ ಆ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡಿಕೊಂಡ್ರೆ ಸಾಕು. ಜಲ್ಲಿ ಜಲ್ಲಿ ಥರ ಇರುತ್ತಲ್ಲ, ಸಖತ್ತಾಗಿರುತ್ತೆ. ಆದರೆ ಈ ರೀತಿ ಪೀಸ್ಗಳನ್ನು ಮಾಡಿಕೊಂಡ್ರೆ ಸಾಕು. ಹಾಗೆ ನಾನಿಲ್ಲಿ ಮಾಡ್ಕೊಂಡಿರುವಂಥ ಪೀಸನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ನೀವು ಕಲರ್ ಕೂಡ ಬಳಸ್ಬೋದು, ಕೂಡ ಸ್ಕಿಪ್ ಕೂಡ ಮಾಡ್ಬೋದು. ನಾನಿಲ್ಲಿ ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿರಲಿ ಹೇಳಿಗೋಸ್ಕರ ನಾನಿಲ್ಲಿ ಕಲರನ್ನು ಹಾಕಿದ್ದೀನಿ, ಫುಡ್ ಕಲರ್. ಹಾಗೆ ನಾನಿಲ್ಲಿ ಚಿಕ್ಕದಾಗಿ ನನ್ನ ಮಕ್ಕಳಿಗೆ ಇಷ್ಟ ಆಗುತ್ತೆ ಹೇಳಿಬಿಟ್ಟು ಚಿಕ್ಕದಾಗಿ 2 ಕಪ್ಪನ್ನು ತೊಗೊಂಡಿದ್ದೀನಿ. ಅದು ಕೂಡ ಸಪ್ರೇಟಾಗಿ ಹಾಕಿಟ್ಟರೆ ಅವರಿಗೆ ಸೆಟ್ಟಾಗಿ ಪೂರ್ತಿಯಾಗಿ ಕೊಡ್ಬೋದಲ್ಲ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ನೋಡಲಿಕ್ಕೆ ಕೂಡ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತಲ್ಲ ಈ ಥರ ಹಾಕ್ಕೊಟ್ರೆ ಹೇಳಿ ನಾನು ಇದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಜೆಲ್ಲಿಯನ್ನು. ತುಂಬ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ, ಕಲರ್ ಕೂಡ. ಈಗ ಬಿಸಿ ಮಾಡಿರುವಂಥ ಹಾಲನ್ನು ಹಾಕೊಳ್ಳುವ ನಾವೀಗ ನಿಧಾನವಾಗಿ. ನೋಡಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡಿದ್ದೀರ, ಪೂರ್ತಿ ಹಾಕ್ಕೊಂಡ್ರೆ ಆಯಿತಾ. ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಹಾಲಿನ ಪೌಡರ್ ಬಳಸೋದ್ರಿಂದ ಸಖತ್ತಾಗಿ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಕೊಡುತ್ತೆ. ನೀವು ಕೂಡ ಹಾಲು ಕೂಡ ಬಳಸ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಹಾಲಿನ ಪೌಡರ್ ಡಿಫ್ರೆಂಟಾಗಿರಲಿ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ ನಾನಿಲ್ಲಿ ಹಾಲಿನ ಪೌಡರನ್ನು ಬಳಸ್ತಾ ಇದ್ದೆ. ನಾನು ಎಲ್ಲದಕ್ಕೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ಒಂದ್ಸರಿ ಸೆಟ್ ಮಾಡ್ಕೊಳ್ಳುವ. ತಳಭಾಗವನ್ನು ಸ್ವಲ್ಪ ತಟ್ಟಿದರೆ ಸಾಕು. ಇದನ್ನು ಹೊರಗಡೆ ಇಟ್ಟರೂ ಕೂಡ ಇದು ಗಟ್ಟಿ ಆಗುತ್ತೆ, ಆದರೆ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಬೇಗ ಚೆನ್ನಾಗಾಗುತ್ತೆ. ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಾಗಿರುತ್ತೆ. ಹಾಗಾಗಿ ಡೀಪಲ್ಲಿ ಮಾತ್ರ ಇಡಲಿಕ್ಕೆ ಹೋಗಬೇಡಿ. ಹಾಗೆ ಇದು ಸೆಟ್ ಆಗಿದೆ. ನಾನಿಲ್ಲಿ ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ದೀನಲ್ಲ, ಅದು ಸೆಟ್ ಆಗಿಲ್ಲ ಇನ್ನೂ ಕೂಡ, ಟೈಮ್ ಹಿಡಿಯುತ್ತೆ. ಹಾಗಾಗಿ ಇದು ಬೇಗ ವಿಡಿಯೋಗೋಸ್ಕರ ನಾನು ತೆಕ್ಕೊಂಡೆ. ಹಾಗೆ ನನ್ನ ಮಗಳು ಕೂಡ ನೋಡುವ ಅಂತ ಹೇಳ್ತಾ ಇದ್ಲು, ಹಾಗಾಗಿ ನಾನು ಬೇಗನೆ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬ ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನಲಿಕ್ಕೂ ಕೂಡ ತುಂಬ ಸಖತ್ತಾಗಿದೆ. ನೋಡಿ ನೀವು ಕೂಡ ಈ ಗೌರಿ ಗಣೇಶ ಹಬ್ಬಕ್ಕೆ ಜೆಲ್ಲಿ ಸಲಾಡನ್ನು ಒಮ್ಮೆ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಕೂಡ ಸಿಹಿಯನ್ನು ಹಂಚಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಂದರೆ ತುಂಬ ಖುಷಿ ಆಗ್ತಾಯಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.